ಸುಮಾರು 90 ವರ್ಷಗಳ ಹಿಂದಿನ ಕಥೆ ಇದು. ಒಬ್ಬ ಬಡ ಜೀತದಾಳು ತನ್ನ ಸ್ವಂತ ಜಮೀನಿನಲ್ಲಿ ಕೃಷಿ ಮಾಡಬೇಕು ಅಂತ ಆಸೆ ಪಟ್ಟಿದ್ದೇ ತಪ್ಪ. ಆತನ ಮೂಕ ರೋದನೆಯ ಕಥೆನೇ ಇವತ್ತಿನ ನಮ್ಮ ವಿಷಯ. ಶಿವರಾಮ ಕಾರಂತರು ಅಂದಿನ ದಲಿತರ ನೋವಿನ ಬದುಕನ್ನು ಕಣ್ಣಿಗೆ ಕಟ್ಟೋ ಹಾಗೆ ಬರೆದ ಕೃತಿ ಚೋಮನ ದುಡಿ. ಚೋಮನ ಕೈಯಲ್ಲೊಂದು ದುಡಿ ಅಂದರೆ ಆ ಡೋಲು ಇದೆಯಲ್ಲ, ಅದು ಬರೀ ವಾದ್ಯ ಅಲ್ಲ, ಅದೊಂದು ಜೀವದ ಆಕ್ರೋಶ. ಸಮಾಜದ ಕಟ್ಟುಪಾಡುಗಳಿಗೆ ಸಿಲುಕಿ ತನ್ನವರನ್ನೆಲ್ಲ ಕಳ್ಕೊಂಡು ಕೊನೆಗೆ ಆ ದುಡಿಯನ್ನೇ ಬಾರಿಸ್ತಾ ಪ್ರಾಣ ಬಿಟ್ಟ ಚೋಮನ ಕರುಣಾಜನಕ ಕತೆ ಕೇಳಿದರೆ ಎಂಥವರಿಗೂ ಕಣ್ಣಲ್ಲಿ ನೀರು ಬರುತ್ತೆ. ಆ ಚೋಮನ ಬದುಕಿನ ಹೋರಾಟನ ಇವತ್ತು ಸ್ವಲ್ಪ ಹತ್ತಿರದಿಂದ ನೋಡೋಣ. ಈ ಇಡೀ ಕತೆ ನಡೆಯೋದು ಭೋಗನಹಳ್ಳಿ ಅನ್ನೋ ಹಳ್ಳಿಯ ಸುತ್ತಮುತ್ತ. ಅಲ್ಲಿನ ಒಬ್ಬ ಜೀತಗಾರ ಚೋಮ. ಈ ಚೋಮ ತುಂಬಾ ಮುಗ್ಧ, ಯಾರಿಗೂ ಕೇಡು ಬಯಸದ ಅಮಾಯಕ ದಲಿತ. ಇಡೀ ಜೀವಮಾನವೆಲ್ಲ ಬೇರೆಯವರ ಜಮೀನಿನಲ್ಲಿ ಜೀತದಾಳಾಗಿ ಮೈ ಬೆವರಿಳಿಸಿ ದುಡಿದವನು. ಆದರೆ ಇಷ್ಟೆಲ್ಲ ಕಷ್ಟಪಡೋ ಈ ಚೋಮನಿಗೆ ಬದುಕಿನಲ್ಲಿ ಒಂದು ದೊಡ್ಡ ಕನಸಿರುತ್ತೆ. ತಾನೂ ಕೂಡ ಸ್ವಂತವಾಗಿ ಒಂದಿಷ್ಟು ಭೂಮಿ ಪಡ್ಕೊಂಡು ಸ್ವತಂತ್ರವಾಗಿ ಕೃಷಿ ಮಾಡಿಕೊಂಡು ಗೌರವದಿಂದ ಬದುಕಬೇಕು ಅನ್ನೋದೇ ಆತನ ಮಹದಾಸೆ ಆಗಿರುತ್ತೆ. ಆದರೆ ನೋಡಿ, ಆ ಕಾಲದ ಸಾಮಾಜಿಕ ವ್ಯವಸ್ಥೆ ಎಷ್ಟು ಕಠಿಣವಾಗಿತ್ತಪ್ಪ ಅಂದರೆ ಅಲ್ಲಿರೋ ಕಟ್ಟುಪಾಡುಗಳು ಮತ್ತು ಅವೈಜ್ಞಾನಿಕ ನಿಲುವುಗಳು ಆತನ ಈ ಜೀವದಾಸೆಗೆ ತಣ್ಣೀರೆರಚುತ್ತವೆ. ಚೋಮನ ಒಡೆಯನಾದ ಸಂಕಪ್ಪಯ್ಯನಿಗೆ ಚೋಮನ ಮೇಲೆ ತುಂಬ ಅನುಕಂಪ ಇರುತ್ತೆ. ಚೋಮ ಸ್ವಂತವಾಗಿ ಬೇಸಾಯ ಮಾಡಬೇಕು ಅಂತ ಆತ ಮನಸಾರೆ ಬಯಸ್ತಾನೆ. ಆದರೆ ಏನು ಮಾಡೋದು, ಸಂಪ್ರದಾಯಸ್ಥ ಕುಟುಂಬದ ಪ್ರತಿನಿಧಿಯಾದ ತನ್ನ ತಾಯಿಯ ಕಠಿಣ ನಿಲುವು ಮತ್ತು ಈ ಸಮಾಜದ ಕಟ್ಟುನಿಟ್ಟಿನ ತೀರ್ಮಾನಗಳ ಮುಂದೆ ಸಂಕಪ್ಪಯ್ಯ ಸಂಪೂರ್ಣ ಅಸಹಾಯಕನಾಗ್ತಾನೆ. ಇಲ್ಲಿ ಕಾರಂತರು ವ್ಯಕ್ತಿಗಳ ಮನಸ್ಸಿಗಿಂತ ಈ ಸಮಾಜದ ವ್ಯವಸ್ಥೆಯ ಮನಸ್ಥಿತಿ ಎಷ್ಟು ಕುಬ್ಜವಾಗಿದೆ, ಜಡ ಸಂಪ್ರದಾಯದ ಕಟ್ಟುಕಟ್ಟಳೆಗಳು ಮುಗ್ಧ ಜೀವಗಳನ್ನು ಹೇಗೆ ಬಲಿ ಪಡಿತವೆ ಅನ್ನೋದನ್ನು ಹೃದಯ ಕರಗೋ ಹಾಗೆ ಚಿತ್ರಿಸಿದ್ದಾರೆ. ಸ್ವತಂತ್ರವಾಗಿ ಬದುಕಬೇಕು ಅನ್ನೋ ಕನಸು ಭಗ್ನಗೊಂಡ ಮೇಲೆ ಚೋಮನಿಗೆ ಬಡತನ ಮತ್ತೆ ಸಾಲದ ಸುಳಿ ಅನ್ನೋದು ಇನ್ನೊಂದು ದೊಡ್ಡ ಕಂಟಕವಾಗಿ ಕಾಡೋಕ್ಕೆ ಶುರುವಾಗುತ್ತೆ. ಮಾಡಿದ ಸಾಲ ತೀರಿಸಲೇಬೇಕಾದ ಅನಿವಾರ್ಯತೆಗೆ ಸಿಲುಕೋ ಈ ಅಸಹಾಯಕ ಕುಟುಂಬ ಕೊನೆಗೆ ಘಟ್ಟದ ಮೇಲಿರೋ ಕಾಫಿ ತೋಟಕ್ಕೆ ದುಡಿಯಕ್ಕೆ ಹೋಗುತ್ತೆ. ಈ ಕಾದಂಬರಿಯಲ್ಲಿ ಕಾರಂತರು ವರ್ಣಿಸೋ ಕಾಫಿ ತೋಟದ ಬದುಕು ನಿಜಕ್ಕೂ ಅತ್ಯಂತ ಕರಾಳವಾದದ್ದು. ಅಲ್ಲಿನ ಕ್ರೂರ ಪರಿಸರ ಮತ್ತೆ ಮಲೇರಿಯಾದಂತಹ ಭೀಕರ ರೋಗ ರುಜಿನಗಳಿಗೆ ಸುಲುಕಿ ಚೋಮ ತನ್ನ 2 ಗಂಡು ಮಕ್ಕಳಾದ ಚನಿಯಾ ಮತ್ತೆ ನೀಲನನ್ನು ಕಳ್ಕೊಳ್ತಾನೆ. ಅಷ್ಟೇ ಅಲ್ಲ, ಇದೇ ಕಾಫಿ ತೋಟದಲ್ಲಿ ಚೋಮನ ಮುದ್ದಿನ ಮಗಳು ಬೆಳ್ಳಿ ಎದುರಿಸೋ ಸಂಕಷ್ಟಗಳನ್ನು ಕೇಳಿದರೆ ಕರುಳು ಹಿಂಡಿದ ಹಾಗಾಗುತ್ತೆ. ಆ ತೋಟದ ಮೇಸ್ತ್ರಿಗಳಾದ ಬಿರ್ಮ ಪೂಜಾರಿ ಮತ್ತೆ ಮನ್ವೆಲ ಅನ್ನೋರು ಆಕೆಯ ಅಸಹಾಯಕತೆಯನ್ನೇ ಬಂಡವಾಳ ಮಾಡಿಕೊಂಡು ಆಕೆಯ ಮೇಲೆ ಕಣ್ಣು ಹಾಕ್ತಾರೆ. ಅಂತಿಮವಾಗಿ ಆ ನರಭಕ್ಷಕರ ಕಾಮದಾಟಕ್ಕೆ ಬೆಳ್ಳಿ ಬಲಿಯಾಗಬೇಕಾಗುತ್ತೆ. ತೀವ್ರವಾದ ಶೋಷಣೆಗೆ ಒಳಗಾಗ್ತಾಳೆ. ಈ ಕಾಫಿ ತೋಟದ ಕರಾಳ ಜಗತ್ತು ಚೋಮನ ಇಡೀ ಸಂಸಾರವನ್ನೇ ನುಚ್ಚುನೂರು ಮಾಡಿಬಿಡುತ್ತೆ. ಒಂದು ಕಡೆ ಹಿಂದೂ ಸಮಾಜದ ಸಾಂಪ್ರದಾಯಿಕ ಕಟ್ಟುಪಾಡುಗಳಿಂದ ನಿರಂತರವಾಗಿ ಅವಮಾನ ಎದುರಿಸ್ತಾ ಇದ್ದ ಚೋಮನಿಗೆ ಇನ್ನೊಂದು ಕಡೆ ಕ್ರಿಶ್ಚಿಯನ್ ಪಾದ್ರಿಗಳು ಆಮಿಷ ಒಡ್ಡೋಕೆ ಶುರು ಮಾಡ್ತಾರೆ. ನೀನು ಮತಾಂತರ ಆದರೆ ನಿನಗೆ ಭೂಮಿ ಕೊಡ್ತೀವಿ ಅಂತ ಹೇಳ್ತಾರೆ. ಚೋಮನ ಮಗ ಗುರುವ ಈ ಕಷ್ಟಗಳನ್ನೆಲ್ಲ ತಾಳಲಾರದೆ ತನ್ನ ಜಾತಿಯನ್ನು ಬಿಟ್ಟು ಮತಾಂತರಗೊಂಡು ಹೊಸ ಬದುಕನ್ನು ಕಟ್ಟಿಕೊಳ್ತಾನೆ. ಚೋಮನಿಗೂ ಭೂಮಿಯ ಒಡೆಯನಾಗಬೇಕು ಅನ್ನೋ ಅತಿಯಾದ ಆಸೆ ಇತ್ತೇನೋ ನಿಜ. ಆದರೆ ಬರೀ ಭೂಮಿಗಾಗಿ ತನ್ನ ಆತ್ಮಗೌರವವನ್ನು, ತಾನು ನಂಬಿದ ಆರಾಧ್ಯ ದೈವ ಪಂಜುರ್ಲಿಯ ಮೇಲಿರೋ ನಂಬಿಕೆಯನ್ನು ಮಾರಿಕೊಳ್ಳೋಕ್ಕೆ ಆತನಿಗೆ ಮನಸ್ಸು ಬರೋದಿಲ್ಲ. ಎಷ್ಟೇ ಕಷ್ಟ ಬಂದರೂ ಆತ ತನ್ನ ಆತ್ಮಗೌರವಕ್ಕಾಗಿ ನಿರಂತರವಾಗಿ ಹೋರಾಡ್ತಾನೆ. ಒಂದು ಹಂತದಲ್ಲಿ ಹತಾಶೆಯಾಗಿ ಕ್ರಿಶ್ಚಿಯನ್ ಆಗೋಕ್ಕೆ ಹೊರಟರೂ ಆತನ ಒಳತೋಟಿ ಆತನನ್ನು ತಡೆದು ಕೊನೆ ಕ್ಷಣದಲ್ಲಿ ಮನಸ್ಸು ಬದಲಾಯಿಸಿ ಹಿಂದಿರುಗುವಂತೆ ಮಾಡುತ್ತೆ. ಇಷ್ಟೆಲ್ಲ ಕಷ್ಟ, ಅವಮಾನ, ಹತಾಶೆಗಳ ನಡುವೆ ಚೋಮನಿಗೆ ಇದ್ದ ಒಂದೇ ಒಂದು ಆಸರೆ ಅಂದರೆ ಅದು ಆತನ ದುಡಿ. ಚೋಮ ಮತ್ತು ಆತನ ದುಡಿಯ ನಡುವೆ ಇರೋ ಸಂಬಂಧ ಬಹಳ ಗಾಢವಾದದ್ದು, ಭಾವನಾತ್ಮಕವಾದದ್ದು. ಆತನಿಗೆ ದುಡಿ ಅಂದರೆ ಬರೀ ಚರ್ಮದಿಂದ ಮಾಡಿದ ವಾದ್ಯವಾಗಿಲ್ಲ. ಬೆಳಗಿನಿಂದ ಸಂಜೆವರೆಗೂ ದುಡಿದು ದಣಿದ ದೈಹಿಕ ಆಯಾಸನ ಮರೆಯೋಕೆ, ತನ್ನ ಬಡತನದ ನೋವನ್ನು ಮರೆಯೋಕೆ ಆ ದುಡಿಯೇ ಆತನಿಗೆ ಮದ್ದಾಗಿತ್ತು. ತನ್ನ ಪಡೆದು ಹೋದ ಕನಸುಗಳು, ಈ ವ್ಯವಸ್ಥೆಯ ಮೇಲಿರೋ ಸಿಟ್ಟು, ಅಸಹಾಯಕತೆ ಇದನ್ನೆಲ್ಲ ಯಾರಿಗೂ ಹೇಳಿಕೊಳ್ಳಕ್ಕೆ ಆಗದ ಸ್ಥಿತಿಯಲ್ಲಿದ್ದ ಚೋಮ ತನ್ನೆಲ್ಲ ಆಕ್ರೋಶವನ್ನು ಆ ದುಡಿಯನ್ನು ಜೋರಾಗಿ ಬಾರಿಸುವ ಮೂಲಕವೇ ಹೊರಹಾಕ್ತಾ ಇದ್ದ. ಆತನ ಮೂಕ ರೋದನೆಗೆ, ಪ್ರತಿಭಟನೆಗೆ ಆ ದುಡಿಯೇ ಏಕೈಕ ದನಿ ಆಗಿತ್ತು. ಆದರೆ ಕೊನೆಗೆ ಚೋಮನ ಬದುಕು ತೀರಾ ಕರುಣಾಜನಕ ಅಂತ ಕಾಣುತ್ತೆ. ತನ್ನ ಕಣ್ಣೆದುರೇ ಇಡೀ ಕುಟುಂಬ ಛಿದ್ರವಾಗಿ ಹೋದಾಗ ಚೋಮ ತೀವ್ರ ಯಾತನೆ ಅನುಭವಿಸ್ತಾನೆ. ತನ್ನವರೆಲ್ಲರೂ ದೂರವಾಗಿ ಆತ ಅಕ್ಷರಶಃ ಒಂಟಿಯಾಗ್ತಾನೆ. ಈ ಯಾತನೆಗೆ
ಕಡೆಯ ಆಘಾತ ಅನ್ನೋ ಹಾಗೆ ತನ್ನ ಪ್ರೀತಿಯ ಮಗಳು ಬೆಳ್ಳಿಯೂ ಕಾಫಿ ತೋಟದಲ್ಲಿ ಶೋಷಣೆಗೆ ಒಳಗಾಗಿ ದಾರಿ ತಪ್ಪಿದ್ಲು, ಅಂದರೆ ಮೈಲಿಗೆಯಾದ್ಲು ಅನ್ನೋ ಕಹಿ ಸತ್ಯ ಆತನಿಗೆ ತಿಳಿಯುತ್ತೆ. ಸಮಾಜದ ಕ್ರೂರ ವ್ಯವಸ್ಥೆ ತನ್ನ ಕೊನೆಯ ಆಸರೆಯಾಗಿದ್ದ ಮಗಳನ್ನೂ ಬಲಿ ಪಡ್ಕೊಳ್ತು ಅಂತ ಗೊತ್ತಾದಾಗ ಆತನ ಬದುಕಿನ ಮೇಲಿದ್ದ ಕೊನೆ ಭರವಸೆಯೂ ಕರಗಿ ಹೋಗುತ್ತೆ. ಸಂಪೂರ್ಣವಾಗಿ ವಿರಕ್ತನಾಗುವ ಚೋಮ ತಾನು ಕೃಷಿ ಮಾಡಬೇಕು ಅಂತ ತುಂಬ ಆಸೆಯಿಂದ ಸಾಕಿದ್ದ ಕೋಣಗಳನ್ನು ಕಾಡಿಗೆ ಹಟ್ಟಿ ಬಿಡ್ತಾನೆ. ತನ್ನ ಜಗತ್ತಿನಲ್ಲಿ ನಾರು ಉಳಿದಿಲ್ಲ ಅಂತ ಅರಿವಾದಾಗ ತನ್ನ ಒಂಟಿತನದ ಏಕೈಕ ಸಂಗಾತಿಯಾದ ಆ ದುಡಿಯನ್ನು ಹಿಡ್ಕೊಂಡು ಗುಡಿಸಿನೊಳಗೆ ಸೇರಿ ಬಾಗಿಲು ಹಾಕ್ಕೊಳ್ತಾನೆ. ತನ್ನ ಮೈಯಲ್ಲಿ ಉಸಿರೋವರೆಗೂ ತನ್ನೆಲ್ಲ ನೋವು, ಸಂಕಟ, ಆಕ್ರೋಶಗಳು ಕರಗುವವರೆಗೂ ಅತ್ಯಂತ ಜೋರಾಗಿ ಆ ದುಡಿಯನ್ನು ಬಾರಿಸ್ತಲೇ ತನ್ನ ಪ್ರಾಣ ಬಿಡ್ತಾನೆ. ಕೊನೆಯದಾಗಿ ಹೇಳಬೇಕಂದ್ರೆ ಚೋಮನ ದುಡಿ ಅನ್ನೋದು ಬರೀ ಒಂದು ಕಾದಂಬರಿಯಲ್ಲ, ಅದು ಅಂದಿನ ದಲಿತರ ಶೋಷಣೆಯ ನೈಜ ಮತ್ತು ವಾಸ್ತವ ಚಿತ್ರಣ. ಸಮಾಜದ ಅವೈಜ್ಞಾನಿಕ ನಿಲುವುಗಳು, ಈ ಜಡ ವ್ಯವಸ್ಥೆ ಹೇಗೆ ಒಂದು ಸುಂದರ ಕನಸನ್ನು ಮತ್ತೆ ಮುಗ್ಧ ಜೀವಗಳನ್ನು ಸರ್ವನಾಶ ಮಾಡಬಲ್ಲದು ಅನ್ನೋದನ್ನು ಕಾರಂತರು ಇಲ್ಲಿ ಅತ್ಯಂತ ಯಶಸ್ವಿಯಾಗಿ ಮಾರ್ಮಿಕವಾಗಿ ನಿರೂಪಿಸಿದ್ದಾರೆ. ಚೋಮನ ಆ ಮೂಕರೋಧನೆ, ಅವನ ಹೋರಾಟ ಮತ್ತು ಆ ಕರುಣಾಜನಕ ಅಂತ್ಯ ಇವತ್ತಿಗೂ ಓದುಗರನ್ನು ಕಾಡುತ್ತಲೇ ಇರುತ್ತೆ. ಅಂದ ಹಾಗೆ ಈ ಶ್ರೇಷ್ಠ ಕಾದಂಬರಿ ಆಧಾರಿತ ಚಲನಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿಯೂ ಒಲಿದಿದೆ ಅನ್ನೋದು ನಾವೆಲ್ಲ ನೆನಪಿಸ್ಕೋಬೇಕಾದ ವಿಷಯ. ಇನ್ನೊಂದು ಕಥೆಯೊಂದಿಗೆ ಸಿಗೋಣ.